ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಬಿರಿಯಾನಿ ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. 1 ಕಪ್ ಬೀನ್ಸ್ ಕಾಳು, ಮೆಂತ್ಯ ಸೊಪ್ಪು 2 ಕಟ್ ತೊಗೊಂಡಿದ್ದೇನೆ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, 5 ಲವಂಗ, 2 ಚಕ್ಕೆ, 2 ಬಿರಿಯಾನಿ ಎಲೆ, 1 ಅನಾನಸು, ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೇನೆ. 2 ಹಸಿರು ಮೆಣಸಿಕಾಯಿ ಹಚ್ಕೊಂಡಿದ್ದೇನೆ. 2 ಕಪ್ ರೈಸ್ ತೊಗೊಂಡಿದ್ದೇನೆ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿ ಆಗಬೇಕು. ಕುಕ್ಕರ್ ಬಿಸಿಯಾಗಿದೆ ನೋಡ್ಬೋದು. ಆಯಿಲ್ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಆಯಿಲ್ ಮತ್ತು ತುಪ್ಪ ಹಾಕ್ಕೊಳ್ಳಿ. ನಾನು 2 ಕಪ್ ರೈಸ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಮತ್ತು ತುಪ್ಪನ ನಾನು ಹಾಕ್ಕೋತಾ ಇದ್ದೀನಿ. ಆದರೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಬಿರಿಯಾನಿ ಎಲೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಅನಾನಸು, ಲವಂಗ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಆಗಿದೆ. ನಂತರ ಸಣ್ಣದಾಗಿ ಹಚ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ. ನೋಡ್ಕೊಳ್ಳಿ, ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಮೆಂತ್ಯ ಸೊಪ್ಪು ಹಸಿ ವಾಸನೆ ಹೋಗೋವರೆಗೆ. ಇವಾಗ ಡೀಪ್ ಫ್ರೈ ಆಗಿದೆ ನೋಡಬಹುದು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಇದೇ ರೀತಿ ಮಾಡ್ತೇನೆ. ನಾನು ಮಾಡುವ ರೀತಿನೇ ನೋಡ್ಕೊಳ್ಳಿ, ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ. ನೋಡ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಬೇಕು. ಟೊಮೊಟೊ ಸ್ಮೂತ್ ಆಗಿದೆ. ನಂತರ ಸೌಟ್ ತಗೊಂಡು ಕೈ ಆಡಿಸ್ಕೊಳ್ಳೋಣ. ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡೋಣ. ಸಾಲ್ಟ್ ಮಸಾಲೆಗೆ ಎಲ್ಲ ರೀತಿ ಹೊಂದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ರುಚಿ ಚೆನ್ನಾಗಿರುತ್ತೆ. ಇವಾಗ ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಬೇಗ ಹಾಕ್ಲಿಕ್ಕೆ ಹೋಗಿಲ್ಲ. ಇವಾಗ ಹಾಕ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಫ್ರೈ ಆಗಿಬಿಡುತ್ತೆ ಬೇಗನೆ. ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾಕೆ ಕೊನೆಯಲ್ಲಿ ಹಾಕಿದೆ ಅಂತ ಹೇಳಿದ್ರೆ, ಕುಕ್ಕರ್ನಲ್ಲಿರೋ ಮಸಾಲೆ ಸೀದೋಗ್ಬಿಡುತ್ತೆ ಅಂತ ಕೊನೆಯಲ್ಲಿ ಹಾಕೋದು ನಾನು. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗೇ ಬರುತ್ತೆ. ಇದು ನನ್ನ ಟಿಪ್ಸ್ ಅಷ್ಟೇ ಫ್ರೆಂಡ್ಸ್, ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನೇ ಮಾಡಿರೋ ಹೋಮ್ ಮೇಡ್ ಮಸಾಲೆ ಪೌಡರ್ನ 1 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ. ನಂತರ ಬೀನ್ಸ್ ಕಾಳು ಆ್ಯಡ್ ಮಾಡ್ತಾ ಇದ್ದೇನೆ. ನಾನೇ ಪ್ರಿಪೇರ್ ಮಾಡಿರೋ ಮಸಾಲ ಪೌಡರ್ ನಿಮಗೂ ಕೂಡ ಬೇಕಂತಾದರೆ ಕಮೆಂಟ್ ಮಾಡಿ ಹೇಳಿ. ಎಷ್ಟು ಜನ ಕಮೆಂಟ್ ಹಾಕ್ತಿರೋ ಆವಾಗ ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ಈ ಮಸಾಲೆ ಪೌಡರ್ನ ಹಾಕ್ತೇನೆ. ನಂತರ ಬೀನ್ಸ್ ಕಾಳು ಹಾಕ್ಕೋತಾ ಇದ್ದೀನಿ. ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಹಾಗೆ ಕೈ ಆಡಿಸ್ಕೊಂಡ್ರೆ ಸಾಕು. 1 ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಪ್ಯಾಕೆಟ್ ಬಿರಿಯಾನಿ ಮಸಾಲ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿಕೊಂಡು ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಕೂಡ ಹೀಗೆ ಮಾಡ್ತೀರಾ? ನಾನು ಏನಾದರೂ ಸ್ಪೆಷಲಾಗಿ ಮಾಡ್ತಾ ಇದ್ದೀನಾ? ಇದೇ ರೀತಿ ನಾನು ಯಾವಾಗಲೂ ಟೇಸ್ಟಾಗಿ ಮಾಡ್ತೀನಿ. ನೀವು ಕೂಡ ಹಾಗೆ ಮಾಡಿಕೊಡಿ. ಸ್ಟಾರ್ ಹೋಟೆಲ್ನಲ್ಲಿ ವೆಜ್ ಬಿರಿಯಾನಿ ಇರುತ್ತಲ್ಲ, ಅದೇ ರೀತಿ ಬರುತ್ತೆ. ನಾವು ಕೂಡ ಮನೆಯಲ್ಲಿ ಅದೇ ರೀತಿ ಮಾಡ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು. ಮೊದಲೇ 2 ಕಪ್ ರೈಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ರೈಸ್ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಫೈನಲ್ನಲ್ಲಿ ರೈಸ್ ಸೇರಿಸ್ಕೊಳ್ಳೋಣ. ನಿಮಗೆ ಉಪ್ಪು ಬೇಕಾದರೆ, ಉಪ್ಪು ಕಮ್ಮಿ ಆಗಿದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ಳಿ. ನಂತರ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು 2 ಕಪ್ ರೈಸ್ಗೆ 4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ನೋಡ್ಬೋದು, ನಿಮ್ಮ ಅಳತೆ ಅನುಸಾರ ನೀರನ್ನು ಹಾಕ್ಕೊಳ್ಳಿ. ನನಗೆ ಅದೇ ಸರಿ ಹೋಗುತ್ತೆ. ಅರ್ಧ ಹೋಳು ಲೆಮನ್ನ ಹಾಕ್ಕೊಳ್ತಾ ಇದ್ದೇನೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ನಾನು ಸರಿಯಾಗಿ ಹಾಕ್ಕೊಂಡಿರ್ತೇನೆ. ಅದರಿಂದ ಯಾವಾಗಲೂ ನನಗೆ ಹೆಚ್ಚು ಕಮ್ಮಿ ಆಗಲ್ಲ. ಸಪ್ಪೆ ಆಗೋದು, ಉಪ್ಪು ಆಗೋದು ರೇರು. ನಾನು ಯಾವಾಗಲೂ ಕೈ ಅಳ್ತಲೇ ಹಾಕ್ಕೊಳ್ತೇನೆ. ಕರೆಕ್ಟಾಗಿರುತ್ತೆ. ನೀವು ಬೇಕಾದರೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ.
ಆವಾಗಲೇ ನಾನು ಸ್ಪೂನ್ನಲ್ಲಿ ಉಪ್ಪನ್ನು ಹಾಕಿದ್ದೇನೆ. ಮೊದಲೇ ಉಪ್ಪನ್ನು ಹಾಕಿದ್ದೇನೆ. ಉಪ್ಪು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಸ್ವಲ್ಪ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ತಾ ಇದ್ದೇನೆ. 2 ವಿಸಲ್ ಸಾಕು. 2 ವಿಸಿಲ್ ಬಂದಾಗ ಆಫ್ ಮಾಡ್ತಾ ಇದ್ದೇನೆ. ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ವಿಸಿಲ್ ಹಾಕಬೇಕು. ನೋಡ್ತಾ ಇದ್ದೀರಲ್ಲ, ರೆಡಿ ಆಗಿದೆ. ಮಿಕ್ಸ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಉದ್ರಾಗಿ ಬಂದಿದೆ. ಬೀನ್ಸ್ ಕಾಳು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಮಸಾಲೆ ಮಿಕ್ಸ್ ಆಗಿ ಬಂದಿದೆ. ನೋಡಬಹುದು. ಇವತ್ತಿನ ರೆಸಿಪಿ ಇದಾಗಿತ್ತು ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ಮೈಸೂರು ಸ್ಟಾರ್ಸ್ ಅಂತ, ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.